ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಹ್ಯಾಪ್ನಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ಸೊ ಇತ್ತೀಚೆಗೆ ಇಂಡಿಯಾದಲ್ಲಿ ಒಂದು ಟಾಪಿಕ್ ಡಿಸ್ಕಸ್ ಆಗ್ತಿದೆ. ಏನಂದರೆ, ಈ ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ ಅಥವಾ ಪಬ್ಲಿಕ್ ಸೇಫ್ಟಿ ವಿಚಾರದಲ್ಲಿ ಅಥವಾ ಈ ಅನ್ರೆಸ್ಟ್ ಇದ್ದಾಗ, ಇಡೀ ಕಂಟ್ರಿಯಲ್ಲಿ ಅನ್ರೆಸ್ಟ್ ಇದ್ದಾಗ ಬೇರೆ ಅಕ್ರಾಸ್ ದ ವರ್ಲ್ಡ್ ಬೇರೆ ಕಂಟ್ರೀಸ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಗೌರ್ಮೆಂಟ್ ಅವರು ಇಂಟರ್ನೆಟ್ಟನ್ನು ಶಟ್ ಡೌನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಫಾಲ್ಸ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಬಾರ್ದು ಅಥವಾ ಪಬ್ಲಿಕ್ ಸೇಫ್ಟಿಗೋಸ್ಕರ ಅವರ ಒಂದು ಇಂಟ್ರೆಸ್ಟ್ಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂದರೆ, ಇಡೀ ಕಂಟ್ರಿದು ಇಂಟರ್ನೆಟನ್ನೇ ಸ್ಟಾಪ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಸಮ್ಟೈಮ್ಸ್ ಇಟ್ ಈಸ್ ಆ್ಯಕ್ಚುಲಿ ನೀಡೆಡ್ ಬಿಕಾಸ್ ವಿತಿನ್ ಮಿನಿಟ್ಸ್ ತುಂಬ ಬೇಗ ಈ ಫಾಲ್ಸ್ ಇನ್ಫಾರ್ಮೇಷನ್ ಅಥವಾ ಮಿಸ್ಇನ್ಫಾರ್ಮೇಷನ್ ಅಂತ ಏನಿದೆ ಅದು ತುಂಬ ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪಬ್ಲಿಕ್ ಸೇಫ್ಟಿ ಮ್ಯಾಟರ್ಸ್, ಸೆಕ್ಯೂರಿಟಿ ಮ್ಯಾಟರ್ಸ್ ಆಗುತ್ತೆ. ಓಕೆ, ಮ್ಯಾಟ್ರ್ ಆಗುತ್ತೆ. ಬಟ್ ಸೊ ದ ಸೇಮ್ ಕಾನ್ಸೆಪ್ಟ್ ಇಂಡಿಯಾದಲ್ಲೂ ಕೂಡ ಅಪ್ಲೈ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಟಾಕ್ಸ್ ನಡೀತಾ ಇದೆ, ಡಿಬೇಟ್ ನಡೀತಾ ಇದೆ. ಓಕೆ, ಸೊ ಅಸ್ಯೂಮ್ ದ್ಯಾಟ್ ಒನ್ ಡೇ ನೀವು ಅಸ್ಯೂಮ್ ದ್ಯಾಟ್ ಇದು ಇಂಡಿಯಾದಲ್ಲಿ ಅಪ್ಲೈ ಆದರೆ, ಇಂಪ್ಲಿಮೆಂಟ್ ಆದರೆ, ಒನ್ ಡೇ ನೀವು ಬೆಳಿಗ್ಗೆ ಎದ್ದೇಳ್ತೀರಿ, ನಿಮ್ಮ ಮೊಬೈಲಲ್ಲಿ ಚಾರ್ಜ್ ಎಲ್ಲ ಇರುತ್ತೆ, ನೆಟ್ವರ್ಕ್ ಇರುತ್ತೆ, ರೀಚಾರ್ಜ್ ಕೂಡ ಮಾಡಿಸಿರ್ತೀರ. ಬಟ್ ಗೂಗಲ್ ಪೇ ವರ್ಕ್ ಆಗೋದಿಲ್ಲ, ಇನ್ಸ್ಟಾಗ್ರಾಮ್ ವರ್ಕ್ ಆಗೋಲ್ಲ, ಯೂಟ್ಯೂಬ್ ವರ್ಕ್ ಆಗೋಲ್ಲ, ಗೂಗಲ್ ಮ್ಯಾಪ್ಸ್ ವರ್ಕ್ ಆಗೋದಿಲ್ಲ, ಏನೂ ವರ್ಕ್ ಆಗೋದಿಲ್ಲ. ಓಕೆ, ಸೊ ನಿಮಗೇನನ್ಸುತ್ತೆ, ಈ ಒಂದು ಟಾಪಿಕ್ ಏನಿದೆ ಇದು ಆ್ಯಕ್ಚುಲಿ ಕ್ರೆಡಿಬಲ್ಲ ಇಂಡಿಯಾ ಆ್ಯಸ್ ಎ ಕಂಟ್ರಿಗೆ? ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದಾ? ನಿಮಗೇನನ್ಸುತ್ತೆ? ಸೊ ಅದನ್ನ ಥಿಂಕ್ ಮಾಡಿ, ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ಬಟ್ ಇಟ್ಸ್ ಅ ಸಂಡೇ ಮಾರ್ನಿಂಗ್. ಸೊ ಫಸ್ಟ್ ಥಿಂಗ್ ಈಸ್ ಅವರ್ ವರ್ಕೌಟ್. ಓಕೆ, ಸೊ ಕ್ವಿಕ್ಕಾಗಿ ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದು ಸಿಗ್ತೀನಿ. ನೀವು ಥಿಂಕ್ ಮಾಡಿ ಈ ಟಾಪಿಕ್ ಬಗ್ಗೆ, ಆ್ಯಂಡ್ ಈ ಟಾಪಿಕ್ ಬಗ್ಗೆ ಇನ್ನೂ ಡೀಪಾಗಿ ನಾವು ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸೊ ಲೆಟ್ಸ್ ಗೋ. ಓಕೆ, ಸೊ ಒಳ್ಳೆ ಎಕ್ಸಸೈಸ್ ಮುಗಿಸಿದೆ, ಡಯಟ್ ಮೀಲ್ ಕೂಡ ಮುಗಿಸಿದೆ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್ ದೆನ್. ಓಕೆ, ಸೊ ಇಂಟರ್ನೆಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಇಂಟರ್ನೆಟ್ ಅನ್ನೋದು ಇವಾಗ ಇಟ್ ಈಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಸುಮ್ಮನೆ ಗೂಗಲ್ ಸರ್ಚ್, ಯಾವುದೋ ಒಂದು ಟಾಪಿಕ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಗೂಗಲ್ ಸರ್ಚ್ ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕೆ ಮಾತ್ರ ಇಂಟರ್ನೆಟ್ ಲಿಮಿಟ್ ಆಗಿಲ್ಲ ಇವಾಗ. ಓಕೆ, ಸೊ ಇಂಟರ್ನೆಟ್ ಅನ್ನೋದು ಇಟ್ಸ್ ಎ ಪಾರ್ಟ್ ಆಫ್ ಲೈಫ್, ಇಟ್ಸ್ ಎ ಪಾರ್ಟ್ ಆಫ್ ಡೇ ಟು ಡೇ ಲೈಫ್ ಆಗ್ಬಿಟ್ಟಿದೆ, ರೈಟ್? ಸೊ ಇಂಟರ್ನೆಟ್ ಇಲ್ಲ ಅಂದರೆ ಕೆಲಸ ಇಲ್ಲ, ಇಂಟರ್ನೆಟ್ ಇಲ್ಲ ಅಂದರೆ ಬಿಸ್ನೆಸ್ ನಡೆಯಲ್ಲ, ಇಂಟರ್ನೆಟ್ ಇಲ್ಲ ಅಂದರೆ ನನ್ನ ಪ್ರಕಾರ ಏನೂ ನಡೆಯಲ್ಲ, ರೈಟ್? ಅವಾಗಲೇ ಹೇಳಿದ ಪ್ರಕಾರ ಇದೊಂದು ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಡೇ ಟು ಡೇ ಲೈಫ್, ರೈಟ್? ಸೊ ಇದನ್ನೇ ನಾವು ಡಿಜಿಟಲ್ ಫ್ರೀಡಮ್ ಅಂತ ಕರಿತೀವಿ. ಬಟ್ ಆನ್ ದ ಅದರ್ ಹ್ಯಾಂಡ್, ಇವಾಗ ಏನು ಬೇರೆ ಬೇರೆ ವರ್ಲ್ಡಲ್ಲಿ ಬೇರೆ ಬೇರೆ ಕಂಟ್ರೀಸ್ಗಳು ಪಾಲಿಸಿ ತೊಗೊಂಬಂದಿದ್ದಾರಲ್ವಾ, ನ್ಯಾಷನಲ್ ಎಮರ್ಜೆನ್ಸಿ ಟೈಮಲ್ಲಿ, ನ್ಯಾಷನಲ್ ಅನ್ರೆಸ್ಟ್ ಟೈಮಲ್ಲಿ ಇಂಟರ್ನೆಟನ್ನು ಟೆಂಪ್ರವರಿಲಿ ಸಸ್ಪೆಂಡ್ ಮಾಡೋದು. ಸೊ ಅದು ಕೂಡ ಕೆಲವೊಂದು ಸಲ ಸರಿ ಅನಿಸುತ್ತೆ, ಬಿಕಾಸ್ ಇಟ್ ಇಸ್ ಅ ಮ್ಯಾಟರ್ ಆಫ್ ಪಬ್ಲಿಕ್ ಸೇಫ್ಟಿ. ಓಕೆ, ಏನಾಗುತ್ತೆ, ವಿತಿನ್ ಅ ಮ್ಯಾಟರ್ ಆಫ್ ಸೆಕೆಂಡ್ಸ್, ವಿತಿನ್ ಅ ಮ್ಯಾಟರ್ ಆಫ್ ಮಿನಿಟ್ಸ್ ಮಿಸ್ಇನ್ಫಾರ್ಮೇಷನ್ಗಳು ಟ್ರಾನ್ಸ್ಫರ್ ಆಗುತ್ತೆ, ತುಂಬ ಬೇಗನೆ ರೂಮರ್ಸ್ಗಳು ಸ್ಪ್ರೆಡ್ ಆಗುತ್ತೆ, ತುಂಬ ಬೇಗನೆ ಫಾಲ್ಸ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಇದರಿಂದನೂ ಕೂಡ ತುಂಬ ಲೈಫ್ಸ್ಗಳು ಇಂಪ್ಯಾಕ್ಟ್ ಆಗುತ್ತೆ, ಜಾಬ್ಸ್ಗಳು ಇಂಪ್ಯಾಕ್ಟ್ ಆಗುತ್ತೆ, ರೈಟ್? ಸೊ ಪಬ್ಲಿಕ್ ಸೇಫ್ಟಿ ಈಸ್ ಆಲ್ಸೋ ಮ್ಯಾಟರ್ಸ್ ಅಲಾಟ್, ರೈಟ್? ಸೊ ನಿಮಗೇನು ಅನ್ಸುತ್ತೆ, ಪಬ್ಲಿಕ್ ಸೇಫ್ಟಿನ ಮೈಂಡಲ್ಲಿ ಇಟ್ಕೋಬೇಕಾ, ಅದನ್ನು ಪ್ರಯಾರಿಟೈಸ್ ಮಾಡಬೇಕಾ, ಅಥವಾ
ಆವಾಗಲೇ ಹೇಳಿದ ಪ್ರಕಾರ ಇಂಟರ್ನೆಟ್ ತುಂಬ ಮುಖ್ಯ ಆಗಿರೋದ್ರಿಂದ ಸೊ ಡಿಜಿಟಲ್ ಫ್ರೀಡಮ್ ಬಗ್ಗೆನೂ ಫೋಕಸ್ ಮಾಡಬೇಕಾ, ಅದನ್ನು ಪ್ರಯಾರಿಟೈಸ್ ಮಾಡಬೇಕಾ, ಯಾವುದನ್ನ ನೀವು ಪ್ರಯಾರಿಟೈಸ್ ಮಾಡ್ತೀರಾ, ಸೊ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದೇ ಥರ ಪ್ರತಿದಿನ ಒಳ್ಳೆ ಇಂಪಾರ್ಟೆಂಟ್ ಥಾಟ್ಫುಲ್ ಕನ್ವರ್ಸೇಷನ್ಸ್ಗಳನ್ನು ನಡೆಸೋಣ. ಓಕೆ, ಸೊ ಅಂಟಿಲ್ ನೆಕ್ಸ್ಟ್ ಟೈಮ್,